ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಂದಿರತಕ್ಕಂತಹ ಒಂದು ಪ್ಲೇಸ್ನ ಹೆಸರು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿರೋ ಶಾಂತಿಪುರ ಅಂತ ಹೇಳಿ ಒಂದು ವಿಲೇಜ್ ಬರುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ ಒಂದು ರೀಸೆಂಟಾಗಿ ಒಂದು ಸ್ಕೂಲ್ ಓಪನ್ ಮಾಡಿದ್ದಾರೆ. ಸೊ ನನ್ನ ಹಿಂದೆಗಡೆ ಏನು ನೋಡ್ತಾ ಇದ್ದೀರಾ, ಇದೇ ಸ್ಕೂಲು. ಇದು ಬಂದು ನ್ಯೂ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ. ಇದು ತುಂಬ ಹಳೆಯ ಸ್ಕೂಲೇ, ಬಟ್ ಈಗ ಮ್ಯಾನೇಜ್ಮೆಂಟ್ ಎಲ್ಲ ಚೇಂಜ್ ಆಗಿದ್ದಾರೆ. ತುಂಬ ವರ್ಷದಿಂದ ಇರುವಂಥ ಸ್ಕೂಲು, ಬಟ್ ಏನಂದರೆ ಮ್ಯಾನೇಜ್ಮೆಂಟ್ ಇಶ್ಯೂಯಿಂದ ಸ್ಕೂಲ್ ಕ್ಲೋಸ್ ಆಗಿತ್ತು, ಮತ್ತು ರೀಓಪನ್ ಆಗಿದೆ. ಈಗ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗಿದೆ. ಎಕ್ಸಾಕ್ಟ್ ಈ ಒಂದು ಲೊಕೇಶನ್ನ ಪಿನ್ ಮಾಡಿರ್ತೀನಿ, ನಂಬರ್ ಕೂಡ ಕೊಟ್ಟಿರ್ತೀನಿ, ನೋಡ್ಬೋದು. ಸೊ ಸ್ಕೂಲ್ ಒಳಗಡೆ ಏನೇನಿದೆ ಅದನ್ನೆಲ್ಲ ನೋಡೋಣ. ಅಪ್ ಟು ಎಲ್ಲಿ ತನಕ ಕ್ಲಾಸಸ್ ಈಗ ಓಪನ್ ಆಗಿದೆ ಪ್ರತಿಯೊಂದನ್ನು ನಾವು ಇವಾಗ ನೋಡೋಣಂತೆ. ಈಗ ಪ್ರಿನ್ಸಿಪಲ್ನ ಮತ್ತು ಇಲ್ಲಿರುವಂಥ ಸ್ಟಾಫ್ನ ಮಾತಾಡ್ಸೋಣ. ಹೇಗಿದೆ, ವಾಟ್ ಈಸ್ ದ ಕ್ವಾಲಿಟಿ ಆಫ್ ದ ಎಜುಕೇಷನ್, ಏನು ಅವರ ಇಂಟೆನ್ಷನ್, ಪ್ರತಿಯೊಂದನ್ನು ನಿಮ್ಮ ಹತ್ರ ಹೇಳ್ತೀನಿ. ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಡೇ ಕೇರ್ ಆ್ಯಂಡ್ ಆ್ಯಕ್ಟಿವಿಟಿ ರೂಮ್. ಸೊ ಇದರಲ್ಲಿ ಏನೇನಿದೆ ನೋಡೋಣ. ಬಲಗಾಲಿಟ್ಟು ಮುಂದೆ ಹೋಗೋಣಂತೆ. ಓಕೆ. ಸೊ ನಿಮ್ಮ ಚಿಕ್ಕ ಮಕ್ಕಳಿಗೆ ಚಿಕ್ಕ ಜಾರಬಂಡಿ, ಆಟ ಸಾಮಾನು ಮತ್ತು ಎಲ್ಲ ಥರ ಆಟ ಸಾಮಾನು ಎಲ್ಲ ಇಲ್ಲೇ ಇದೆ, ನೋಡ್ಬೋದು. ರಿಂಕು, ಬಾಲು, ಮತ್ತು ಅವರು ಕಲಿಯೋದಕ್ಕೆ ಕೆಲವೊಂದಷ್ಟು. ಓಕೆ, ಇದು ಅವರೇನೋ ಹೇಳ್ತಾ ಇದ್ದಾರೆ ಅಂದರೆ ಕ್ರೈ, ಈ ಥರ ವರ್ಡ್. ಮತ್ತು ಇನ್ನೊಂದಿದೆ, ಅವರು ಸ್ಕೂಲಿಗೆ ಬಂದಮೇಲೆ ಹ್ಯಾಪಿಯಾಗಿರಲಿ ಅಂತ ಹ್ಯಾಪೀಸ್, ಆ ಥರ. ಮತ್ತು ಎಲ್ಲ ಥರ ಲರ್ನಿಂಗ್ ಕಿಟ್. ಓಕೆ, ಈ ಥರ ಎಲ್ಲ ಇದೆ. ಟಿ ಫಾರ್ ಟ್ರಕ್ ಅಂತ, ಎನ್ ಫಾರ್ ಬಿ ಫಾರ್ ಬ್ಯಾಟ್, ಎನ್ ಫಾರ್ ನೈಲ್. ಸೊ ಈ ಥರ ಕೆಲವೊಂದಷ್ಟು ಆಟ ಸಾಮಾನು ವಿತ್ ಅವ್ರಿಗೆ ಎಜುಕೇಷನ್ಗೆ ಏನು ಬೇಕೋ ಅದನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. 1 2 3 4, ಆಮೇಲೆ ABCD, ಕೆಲವೊಂದಷ್ಟು ನ್ಯೂಮರಿಕಲ್ಸು 1 2 3 4ಇಂದ ಈ ಥರ ಎಲ್ಲ ಟಾಯ್ಸ್ ಎಲ್ಲ ಇಲ್ಲಿ ನರ್ಸರಿಯಲ್ಲಿ ಇಟ್ಟಿದ್ದಾರೆ. ಈವನ್ ಬಾಸ್ಕೆಟ್ಬಾಲ್ ಆಡ್ತಾರೋ ಆಡಲಿ, ಆ್ಯಂಡ್ ಅವ್ರಿಗೆ ಬಂದಾಗ ಬೇಜಾರಾಗಬಾರ್ದು ಅಂತ ಬಾಲ್ಸು, ಈ ಥರ ಎಲ್ಲ ಆಟ ಸಾಮಾನುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಈ ನಿಕ್ಕೋ, ಮಿಕ್ ಜಾರು, ಮಿಕ್ಕಿ ಮೌಸು, ಆಮೇಲೆ ಟಾಮ್ ಆ್ಯಂಡ್ ಜೆರಿ, ಪಾಂಡ ಮತ್ತು ಡೋರೆಮೋನು, ಆಮೇಲೆ ಅವ್ರಿಗೆ ಬಂದಾಗ ಕೂತ್ಕೊಳೋದಕ್ಕೆ ಚೇರು, ಈ ಥರ ಎಲ್ಲ ಇದೆ. ಇದು ನರ್ಸರಿ, ಡೇ ಕೇರ್ ಆ್ಯಂಡ್ ಆ್ಯಕ್ಟಿವಿಟಿ ರೂಮ್. ಸೊ ಈಗ ನಾವು ನರ್ಸರಿ ಕ್ಲಾಸ್ ಒಳಗಡೆ ಎಂಟ್ರಿ ಆಗೋಣ. ನರ್ಸರಿಯಲ್ಲಿ ಏನೇನಿದೆ, ಏನೇನು ಹೇಳ್ಕೊಡ್ತಾರೆ. ಹೋ ವಾವ್. ಮಕ್ಕಳು ಬಂದಾಗ ಎಲ್ಲ ಥರ ಕಲಿಯೋದಕ್ಕೆ ಈ ಥರ ಎಲ್ಲ ಇದೆ. ಮೋಸ್ಟ್ಲಿ ಇವತ್ತಿಂದು ಬೇಸಿಕ್ಸ್ LKG ಆ್ಯಂಡ್ ನರ್ಸರಿಗೆ ಏನೇನು ಹೇಳ್ಕೊಡ್ಬೇಕು ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಪಾರ್ಟ್ಸ್ ಆಫ್ ದ ಬಾಡಿ ಇದೆ. ಇದೆ ಈ ಥರ ಪ್ರತಿಯೊಂದನ್ನು ಇಲ್ಲಿ ಹಾಕಿರೋವಂಥದ್ದು. ಆಮೇಲೆ ಆ್ಯನಿಮಲ್ಸ್, ನರ್ಸರಿಯಲ್ಲಿ ಯಾವ್ಯಾವ ಅನಿಮಲ್ಸ್ ಬರುತ್ತೆ ನೋಡ್ಬೋದು. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಇದೆ. ಮತ್ತು ಇದು ಅಷ್ಟೇ, ಫ್ರೂಟ್ ಚಾಟ್ ಮತ್ತು ವೆಜಿಟೇಬಲ್ ಚಾಟ್ಸು, ಈ ಥರ. ಆಮೇಲೆ ನಾವು ಟ್ರಾನ್ಸ್ಪೋರ್ಟೇಷನ್ಸ್ಗೆ ಯಾವ್ದು ಯೂಸ್ ಮಾಡ್ತೀವಿ, ಎಲ್ಲ ಥರ ಬಸ್ಸು, ಲಾರಿ, ಟ್ರಕ್ಕು, ಟ್ರ್ಯಾಕ್ಟರು, ಹೆಲಿಕಾಪ್ಟ್ರು, ಶಿಪ್ಪು, ಈ ಥರ ಎಲ್ಲ ಇಟ್ಟಿದ್ದಾರೆ. ಮತ್ತು ಅದು ಫ್ಲವರ್ಸು, ಈ ಥರ. ಇದಿಷ್ಟು LKG ಆ್ಯಂಡ್ ನರ್ಸರಿ ಕ್ಲಾಸ್ ರೂಮ್. ಈ ಥರ ಕ್ಲಾಸ್ಗಳಿಗೆ
ಸ್ಟೂಡೆಂಟ್ ಸ್ಪೆಸಿಫಿಕ್ ಆಗಿರೋವಂತಹ ಟೀಚಿಂಗನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ನರ್ಸರಿ ಕ್ಲಾಸ್ ರೂಮ್. ಡೋರ್ ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಡೇ ಕೇರು, ನರ್ಸರಿ, LKG 1, 2, ಆಮೇಲೆ UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಆ ಥರ. ಮತ್ತು ಮೇಲೆ ಕೂಡ ಕ್ಲಾಸಸ್ ಇದೆ. ಅಲ್ಲಿ ಹೈಯರ್ ಪ್ರೈಮರಿ ಕ್ಲಾಸಸ್ ಇರುತ್ತೆ. ಅದ್ರ ಮೇಲ್ಗಡೆ ಕೂಡ ಒಂದು ಫ್ಲೋರ್ ಇದೆ, ಅಲ್ಲೆಲ್ಲ ಅಪ್ ಟು 10th ತನಕ ಅಲ್ಲಿ ಕ್ಲಾಸಸ್ ಇರುತ್ತೆ. ಸೊ ಸ್ನೇಹಿತರೆ, ಈ ಒಂದು ನ್ಯೂ ಸಿಲಿಕಾನ್ ವ್ಯಾಲಿ ಹೈಸ್ಕೂಲ್ ಒಳಗಡೆ ಯಾವ್ಯಾವೆಲ್ಲ ಫೆಸಿಲಿಟೀಸ್ನ ಇದೆ, ಅಪ್ ಟು ಎಲ್ಲಿ ತನಕ ಕ್ಲಾಸಸ್ ಇದೆ, ಈಗ ಅಡ್ಮಿಷನ್ಸ್ ಓಪನ್ ಆಗಿದೆಯಾ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ವಾಟ್ ಈಸ್ ದ ಫೀಸ್ ಸ್ಟ್ರಕ್ಚರ್, ಆಮೇಲೆ ಬುಕ್ಸ್ ಎಲ್ಲ ಕೊಡ್ತಾರಾ, ಯೂನಿಫಾರ್ಮ್ ಕೊಡ್ತಾರಾ, ಬ್ಯಾಗ್ಸ್ ಕೊಡ್ತಾರಾ, ವ್ಯಾನ್ ಫೆಸಿಲಿಟೀಸ್ ಇದೆಯಾ, ಪ್ರತಿಯೊಂದನ್ನು ಕೇಳೋಣಂತೆ. ಪ್ರಿನ್ಸಿಪಲ್ ಹಾಗೂ ಎಲ್ಲರೂ ನಮ್ಮ ಜೊತೆ ಈಗ ಇದ್ದಾರೆ, ಮಾತಾಡ್ಸೋಣಂತೆ ಅವರನ್ನು. ಬನ್ನಿ. ಸೊ ಈಗ ಪ್ರಿನ್ಸಿಪಲ್ಸು ಮತ್ತು ಕೋಆರ್ಡಿನೇಟರ್ಸ್ ಎಲ್ಲ ಇದ್ದಾರೆ. ಸೊ ಅವರನ್ನು ಮೀಟ್ ಮಾಡೋಣ, ಮಾತಾಡ್ಸೋಣ, ಸ್ಕೂಲ್ ಬಗ್ಗೆ ಕೇಳೋಣಂತೆ. ಬನ್ನಿ. ಹಾಯ್ ಸರ್, ನಮಸ್ತೆ. ಹಾಯ್ ಸರ್. ಹಾಯ್ ಸರ್. ಸೊ ಸರ್, ಈಗ ನಾನು ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿ ಬಂದೆ ಸರ್. ಈಗ ಜಸ್ಟು ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಸೊ ಅದಕ್ಕಿಂತ ಮುಂಚೆ ನನಗೆ ಈ ಸ್ಕೂಲ್ದು ಹಿಸ್ಟ್ರಿ ಹೇಳಿ ಸರ್ ಸ್ವಲ್ಪ. ಸರ್, ನಾನು ಹೇಳಬೇಕಂದ್ರೆ ಈಗ ಆಲ್ಮೋಸ್ಟು ಎಲ್ಲ ಸ್ಕೂಲುಗಳು ಕೂಡ ನಡೆಸೋಕ್ಕಾಗ್ದಂಗೆ ಒಂದಿಷ್ಟು ಸ್ಕೂಲುಗಳು ಆಲ್ರೆಡಿ ಸ್ಟಾಪ್ ಆಗ್ತಾ ಬರ್ತಾ ಇದೆ. ಕರೆಕ್ಟ್ ಸರ್. ಓಕೆ, ನಾವು ಕೂಡ ಒಂದಿಷ್ಟು ಸ್ಕೂಲ್ಗಳು ನೋಡಿದ್ವಿ. ಬಟ್ ಆ ಶಾಲೆಗಳಲ್ಲಿ ಒಂದಿಷ್ಟು ಈಗ ಏನಾಗಿದೆ, ಶಾಲೆಗಳಲ್ಲಿ ಮುಂಚೆ ಏನಿತ್ತು, ಒಂದು ಗುಣಮಟ್ಟ ಶಿಕ್ಷಣ ಕೊಡಬೇಕಾಗಿತ್ತು. ಬಟ್ ಈಗೇನಾಗಿದೆ, ಎಲ್ಲ ಕೂಡ ವ್ಯಾಪಾರ ಆಗ್ಬಿಟ್ಟಿದೆ. ಕರೆಕ್ಟ್. ಓಕೆ, ಸೊ ಈಗ ನಾವು ಈ ಒಂದು ಮುಂಚೆ ಇರ್ತಕ್ಕಂಥ ಈ ಶಿಕ್ಷಣ, ಯಾಕಂದರೆ ಇದೊಂದು 5 ವರ್ಷ ಆಲ್ರೆಡಿ ರನ್ನಿಂಗ್ಲಿರ್ತಕ್ಕಂಥ ಸಂಸ್ಥೆ. ಸೊ ಒಂದು ಅನೇಕ ಕಾರಣಗಳ ನಂತರ ಈ ಸಂಸ್ಥೆ ಕ್ಲೋಸ್ ಆಗಿತ್ತು. ಓಕೆ. ಸೊ ಮುಂಚೆ ಇರ್ತಕ್ಕಂಥ ಒಬ್ಬ ಇದರ ಮಾಲೀಕರು ನಮ್ಗೆ ಹೇಳಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಪೇರೆಂಟ್ಸು ಇನ್ನೋಸೆಂಟು. ಸೊ ಅವರಿಗೆ ಒಂದಿಷ್ಟು ಎಜುಕೇಷನ್ ಕೊಡಬೇಕು, ಬಟ್ ನನ್ನ ಕೈಲಿ ಆಗಲಿಲ್ಲ, ಅಟ್ಲೀಸ್ಟ್ ನೀವಾದರೂ ಕೊಡಿ ಅಂತ ಹೇಳ್ಬಿಟ್ಟು ಮನಸ್ಪೂರ್ವಕ ಈ ಸಂಸ್ಥೆಗಳು ನಮಗೆ ಕೈಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಟ್ರಸ್ಟ್ನ ಮೆಂಬರ್ಸು ಕೈ ಜೋಡಿಸ್ಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟ ಶಿಕ್ಷಣ ಕೊಡಬೇಕು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಈ ಸ್ಕೂಲ್? ಇನ್ನೊಂದು ಹೇಳಿ ಸರ್. ಈ ಕಡೆ ಹೋದ್ರೆ ರಾಮ ಟೆಂಪಲ್, ಇದು ಆ್ಯಕ್ಚುಲಿ 5th ಕ್ರಾಸು. ಓಕೆ, ಸೊ ನೀವು ಶಾಂತಿಪುರ ಸರ್ಕಲ್ ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಇಲ್ಲಿ ವ್ಯವಸ್ಥೆನೂ ಕೂಡ ಇದೆ. ಸೊ ನಿಮ್ಗೆ ಬಸ್ ವ್ಯವಸ್ಥೆನೂ ಕೊಟ್ಟಿದೆ. ಗೌರ್ಮೆಂಟ್ ಸ್ಕೂಲ್, ಶಾಂತಿಪುರ ಗೌರ್ಮೆಂಟ್ ಸ್ಕೂಲ್, ಫ್ರೂಟ್ ಮಾರ್ಕೆಟು, ಈ ಕಡೆ ಸರೌಂಡಿಂಗ್ ಎಲ್ಲ ಬಸ್ ವ್ಯವಸ್ಥೆನೂ ಕೊಟ್ಟಿದೆ. ಬಟ್ ಇನ್ಸೈಡ್ ಬಸ್ ವ್ಯವಸ್ಥೆ ಎಲ್ಲ ನೀವು ಆಟೋ ವ್ಯವಸ್ಥೆ ಮಾಡ್ಕೊಂಡು ಬರಬೇಕಾಗುತ್ತೆ. ಬೇಸಿಕ್ಲಿ ಇದು ಎಲೆಕ್ಟ್ರಾನಿಕ್ ಸಿಟಿ ಅಲ್ವಾ? ಎಸ್, ಎಲೆಕ್ಟ್ರಾನಿಕ್ ಸಿಟಿದ ಒಂದು 1 or 2 ಕಿಲೋಮೀಟರ್ಸ್ ಇನ್ಸೈಡ್. ಓಕೆ. ಈ ಒಂದು ಸ್ಕೂಲಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಸರ್? ನೀವು ಯಾಕೆ ಈ ಒಂದು ಸ್ಕೂಲ್ಗೆ ಮಕ್ಕಳು ಬರಬೇಕು ಅದೊಂದು ನಿಮಗೆ ಹೇಳಿ ಸರ್. ಸರ್, ಬೇಸಿಕ್ಕಾಗಿ ನಮ್ಮ ಸ್ಕೂಲ್ನ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಕರೆಕ್ಟ್. ಸೊ ನೀವು ಸುತ್ತಮುತ್ತಲ ಎಲ್ಲ ಸ್ಕೂಲ್ಗಳು ನೋಡ್ಕೊಂಡು ಬಂದಿದ್ದೀರಾ. ಬಟ್ ಎಲ್ಲ ಶಾಲೆಯಲ್ಲೂ ಕೂಡ CBSE ಅಂತಕ್ಕಂಥದ್ದು ಆ್ಯಕ್ಚುಲಿ, ಯಾಕೆಂದರೆ ನಾವು CBSE ಕೂಡ ನಾವು ಪರ್ಮಿಷನ್ ಹಾಕೊಂಡಿದ್ವಿ, ಒಂದಿಷ್ಟು ನಮಗೆ NOC ಕೂಡ ಸಿಕ್ಕಿದೆ. ಆ ನಿಟ್ಟಿನಲ್ಲಿ CBSE ಸ್ಕೂಲ್ ಆಗಿ ರನ್ ಮಾಡ್ತಾ ಇದ್ದೀವಿ. ಬಟ್ ಈ CBSE ಅಂತಕ್ಕಂಥ ಒಂದು ಕರಿಕ್ಯುಲಮು ಒಂದಿಷ್ಟು ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಕೈಗೆಟಬೇಕು. ಓಕೆ, ಯಾಕಂದ್ರೆ ಬೇರೆ ಬೇರೆ ಕಡೆ ನೋಡ್ತಾ ಹೋದಾಗ 1-2 ಲಕ್ಷ 3 ಲಕ್ಷ ಈ ತರ ಫೀಸ್ ಇರೋದ್ರಿಂದ ಸೊ ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ CBSE ಶಿಕ್ಷಣ ಅಂತಕ್ಕಂಥ ಕೈಗೆಟ್ತಾ ಇಲ್ಲ. ಸೊ ಅವ್ರಿಗೆ ಕೂಡ CBSE ಶಿಕ್ಷಣ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಈ ಒಂದು CBSE ಶಿಕ್ಷಣ ನಮ್ಮ ಪೇರೆಂಟ್ಸ್ಗೆ ಕೊಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಯಾವ ತರ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ? ಫೆಸಿಲಿಟೀಸ್ ಬಂದು ಈಗ ಆಲ್ಮೋಸ್ಟ್ ನಾವು ಏನು ಪಾಂಪ್ಲೆಟ್ಗಳೆಲ್ಲ ಹಾಕಿದ್ದೀವಿ. ಸೊ ಯೋಗ ಇರ್ಬೋದು, ಕರಾಟೆ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸ್ಮಾರ್ಟ್ ಕ್ಲಾಸಸ್ ಆಗಿರ್ಬೋದು, ಓಕೆ, ಪ್ರತಿಯೊಂದು ಕೂಡ ಮಕ್ಕಳಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನಾವೆಲ್ಲ ವ್ಯವಸ್ಥೆಗಳು ಕೂಡ ಒಂದಿಷ್ಟು ಸ್ಟೆಪ್ ಡಿಲೇ ಆಗಿರ್ಬೋದು. ಮುಂದಿನ ದಿನಗಳೇ ಒಂದಿಷ್ಟು ಸ್ಟೆಪ್ ಬೈ ಸ್ಟೆಪ್ ಒಂದು ಒಳ್ಳೆ ರೀತಿಯಲ್ಲಿ ಆ ಮಕ್ಕಳಿಗೆ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಜೊತೆಗೆ ಶಿಕ್ಷಣ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಎಲ್ಲಾ ತರ ಫೆಸಿಲಿಟೀಸು ಇಲ್ಲಿ ಇದೆ. ನಿಮ್ಮ ಸ್ಕೂಲ್ಗೆ ಈಗ ಮಕ್ಕಳು ಯಾರನ್ನ ಸೇರ್ಕೊಂಡ್ರೆ ಅಪ್ ಟು ಯಾವ ಸ್ಟ್ಯಾಂಡರ್ಡ್ ತನಕ ಈಗ ಇಲ್ಲಿ ಫೆಸಿಲಿಟೀಸ್ ಇದೆ ಸರ್? ಸರ್, ಆಕ್ಚುಲಿ ನಮ್ಮಲ್ಲಿ ಡೇ ಕೇರ್ ಇಂದ
ಅಪ್ ಟು 10th ವರೆಗೂ ನಮ್ಗೆ ಆಕ್ಚುಲಿ ಪರ್ಮಿಷನ್ ಇದೆ. ಓಕೆ. ಸೊ ಅಪ್ ಟು 7th ವರೆಗೂ ನಮ್ಗೆ NOC ಸಿಗೋದ್ರಿಂದ ನಾವು CBSE ರನ್ ಮಾಡ್ತಾ ಇದೀವಿ. 8th to 10th ವರೆಗೂ ನಾವು ಸ್ಟೇಟ್ ಸಿಲೆಬಸ್, ಸ್ಟೇಟ್ ಕರಿಕ್ಯುಲಮ್ ರನ್ ಮಾಡ್ತೀವಿ. ಓಕೆ. 10th ಕೂಡ ಮುಂದಿನ ದಿನಗಳಲ್ಲಿ ಅದು ಕೂಡ CBSE ಆಗೋ ಒಂದು ಚಾನ್ಸಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಕೂಡ ಕಂಪ್ಲೀಟ್ ಆಗಿ CBSE ಆಗೋ ಚಾನ್ಸಸ್ 100% ಇದೆ ಸರ್. ಓಕೆ. ವಿಡಿಯೋ ನೋಡೋರಿಗೆ ಏನು ಹೇಳ್ತೀರಾ ಸರ್? ನಾನು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಶಾಲೆ ಬಂದು ವಿಸಿಟ್ ಕೊಡಿ. ಓಕೆ. ಶಾಲೆ ಒಂದು ಅಟ್ಮಾಸ್ಫಿಯರ್ ನೋಡ್ಲಿ. ಓಕೆ. ಒಂದಿಷ್ಟು ನನ್ನ ಪೇರೆಂಟ್ಸ್ ಕೇಳ್ಕೊಳ್ಳೋದು ಏನಂದ್ರೆ, ನಮ್ಗೊಂದಿಷ್ಟು ಟೈಮ್ ಕೊಡಿ. ಓಕೆ. ಒಂದು 2 ತಿಂಗಳು ನಮ್ಗೆ ಟೈಮ್ ಕೊಟ್ರೆ ನಾವ್ ಏನು ನಮ್ಮ ಸಂಸ್ಥೆ ಏನನ್ನೋದು ನಾವು ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ನಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡೋಕ್ಕಿಂತ ಮಕ್ಕಳನ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಂಡ್ರೆ ನಮ್ಮ ಶಾಲೆ ಗುಣಮಟ್ಟ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಜೊತೆಗೆ ನಮ್ಮ ಶಾಲೆನ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಇನ್ನೊಂದು ಹೇಳೋದಾದ್ರೆ, ಸೊ ಎಲ್ಲಾ ಶಾಲೆಗಳಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ಒಂದಿಷ್ಟು ಮಕ್ಕಳು ಒಳಗಡೆ ಬಂದ್ರೆ ಗೇಟ್ ಲಾಕ್ ಮಾಡ್ಬಿಡ್ತಾರೆ. ಬಟ್ ನಮ್ಮ ಶಾಲೆ ಆಗಿಲ್ಲ ಸರ್, ಓಪನ್ ಆಗಿರುತ್ತೆ. ಯಾವ ಬೇಕಾದ್ರೂ ಕೂಡ ಪೇರೆಂಟ್ಸ್ ನಮ್ಮ ಶಾಲೆಗೆ ಕ್ಲಾಸ್ಗೂ ವಿಸಿಟ್ ಕೊಡ್ಬೋದು, ಡೈರೆಕ್ಟ್ ಆಗಿ ಏನ್ ನಡೀತಾ ಇದೆ ಅಂತ ಕೂಡ ಲೈವ್ ಆಗಿ ನೋಡ್ಬೋದು. ಜೊತೆಗೆ ಆಫೀಸಲ್ಲೂ ಕೂಡ ಮುಖಾಮುಖಿ ಆ ಒಂದು ಕೋಆರ್ಡಿನೇಷನ್ ಮಾಡ್ಬೋದು. ಜೊತೆಗೆ ಎಲ್ಲೂ ಕೂಡ ಮಕ್ಕಳಿಗೆ ಒಂದಿಷ್ಟು ಎಜುಕೇಶನ್ ಫೇಲ್ಯೂರ್ ಆಗದಂಗೆ ಸೊ ಪೇರೆಂಟ್ಸ್ ಕೂಡ ನಮ್ಮ ಜೊತೆ ಸಹಕರಿಸಬಹುದು. ಇದೊಂದು ನಿಟ್ಟಿನಲ್ಲಿ ಒಂದು ಅವಕಾಶಗಳನ್ನ ಕೊಡ್ತೀವಿ. ಬಟ್ ಇನ್ನೊಂದೇನಂದ್ರೆ, ಪ್ರತಿಯೊಂದು ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಎಲ್ಲ ಆಕ್ಟಿವಿಟೀಸ್ ಆಗಿರ್ಬೋದು, ಹೋಮ್ ವರ್ಕ್ ಆಗಿರ್ಬೋದು, ಕ್ಲಾಸ್ ವರ್ಕ್ ಆಗಿರ್ಬೋದು, ವಾಟ್ ಎವರ್ ನಾವು ಶಾಲೆಯಲ್ಲಿ ಕಂಡಕ್ಟ್ ಆಗ್ತಾ ಇದೆ, ಪ್ರತಿಯೊಂದು ಕೂಡ ಕ್ಲಾಸ್ ವರ್ಕ್ ಆದ ವಿತಿನ್ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಒಳಗಡೆ ಆ ಪೇರೆಂಟ್ಸ್ ಗ್ರೂಪ್ ಅಲ್ಲಿ ರೀಚ್ ಆಗುತ್ತೆ. ಆಮೇಲೆ ಇನ್ನೊಂದೇನು, ಸಪೋಸ್ ಆ ಪೇರೆಂಟ್ಸ್ ಓಪನ್ ಆಗಿ ಮುಕ್ತವಾಗಿ ಕೇಳತಕ್ಕಂಥದ್ದು. ಸೊ ಅವರಲ್ಲಿ ಏನಾದ್ರೂ ಹೊಸ ಏನಾದ್ರು ಸರ್ ಹಿಂಗ್ ಮಾಡ್ಬೋದು ಅನ್ನೋದು ಏನಾದ್ರು ಅವರಲ್ಲಿ ಇದ್ರೆ ನಾವು ಓಪನ್ ಆಗಿ ಅವ್ರು ಕೇಳ್ತೀವಿ, ನಾವು ರಿಸೀವ್ ಮಾಡ್ಕೊಳ್ಳೋಕೆ ನಾವು ರೆಡಿ. ಓಕೆ. ಅದನ್ನ ಏನಾದ್ರೂ ಇತ್ತು ಅಂದ್ರೆ ಅದನ್ನ ಇಂಪ್ರೂವ್ ಮಾಡ್ತೀರಾ ಸರ್, ಈಗ ಮಾಡ್ಬೋದು, ಇನ್ನೊಂದು ಅಡಾಪ್ಟ್ ಮಾಡ್ಕೊಳ್ಳಿ, ನಮ್ಮ ಮಕ್ಕಳಿಗೆ ಒಂದಿಷ್ಟು ಏನೋ ಒಂದು ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ 100% ಐ ವಿಲ್ ರಿಸೀವ್ ದಟ್ ಸರ್. ಓಕೆ. ಸೊ ಸ್ನೇಹಿತರೆ, ಕೇಳಿದ್ರಲ್ಲ, ಈಗ ಪ್ರಿನ್ಸಿಪಲ್ ಸರ್ ಮಾತಾಡಿದ್ದಾರೆ. ಇನ್ನೂ ಏನಾದರೂ ಕ್ವಾರೀಸ್ ಇತ್ತು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರು, ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ. ಡೈರೆಕ್ಟಾಗಿ ಸ್ಕೂಲಿಗೆ ಬನ್ನಿ, ಮಾತಾಡಿ, ಏನೇ ಕ್ವಾರೀಸ್ ಇದ್ರೂ ಇಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಸರ್.